ಗಾಯ್ಸ್ ಫೈನಲಿ ರಾಮನ ಜನ್ಮಭೂಮಿಗೆ ಕಾಲಿಟ್ಟಿದ್ದಾಗಿದೆ. ಇವಾಗ ಬಜೆಟ್ ಎಷ್ಟಾಯ್ತು ಕಾಶಿ ಪ್ಲಸ್ ಅಯೋಧ್ಯೆ ಎರಡರಿಂದನು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಬಜೆಟ್ ವಿಡಿಯೋ ಮಾಡ್ತೀನಿ. ರಾಮನ ಬಂಟ ಹನುಮ ಎಲ್ಲಿ ಅಂತ ಅಂದ್ರೆ ಇಲ್ಲೇ ಇದ್ದಾರೆ ನೋಡಿ. ರಾಮಾಯಣ ಫ್ಯಾಮಿಲಿ ಬಂದು ಎಲ್ಲೇ ಎಲ್ಲಿದೆ ಅವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹೇಳ್ಬೇಕು. ನೀವೇ ಮುದುಕಿದ್ದೀರಾ, ಹೌದು ಮಕ್ಕಳಾಗಿ ಮೊಮ್ಮಕ್ಕಳು ಒಂದ್ ಕನ್ನಡ ಮೊಮ್ಮಕ್ಕಳಿಲ್ವಾ? ಆಯ್ತು, ಒಂದ್ ಕನ್ನಡ ಸಾಂಗ್ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ನಿಧಾನಿಸು. ಫಾರಿನ್ ಲೇಡಿ, ಹಾಯ್ ಫಾರಿನ್ ಲೇಡಿ, ಡ್ಯಾನ್ಸ್ ಡ್ಯಾನ್ಸ್ ಕರೋ, ಡ್ಯಾನ್ಸ್ ಬೇಬಿ ಡ್ಯಾನ್ಸ್. ಕೊಡು ಸಾಕು. ಐ ಕಣ್ಣೆ ಕಾಣಿಸ್ತಿಲ್ಲ ಅಮ್ಮ, ಯಾವ ಕಡೆ ಹೋಗ್ತಿದ್ಯಮ್ಮ? ಅಲೋ, ನಿನ್ನೆ ಪುಷ್ಪನಾ? ಪುಷ್ಪರಾಜ್. ಅವಮ್ಮಂಗ್ ಕಣ್ಣು ಕಾಣಿಸ್ತಿಲ್ಲ ಗುರು, ಏನೇನೋ ಮಾಡ್ತಿದೆ. ಕೊಡಮ್ಮ. ಶಿ ಟಡನ್ 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 ಟಡನ್. ಹಾಯ್ ಹಾಯ್ ಫಾರಿನ್ ಲೇಡಿ ಟು ಫಾರಿನ್. ಒಬ್ಬ ಐ ಆಮ್ ಗುಡ್. ಹೌ ಆರ್ ಯು? ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಈಸ್ ಬ್ಯೂಟಿ ಕ್ವೀನ್. ಫಾದರ್ ನೇಮ್ ಈಸ್ ಅಲ್ಲ ಬೆಳೆಕಾಳ್. ಹಸ್ಬೆಂಡ್ ನೇಮ್ ಈಸ್ ಕಡಲೆಕಾಳ್. ಛೀ ಅಮ್ಮ, ಏನ್ ಮಾತಾಡ್ತಿದ್ಯಾ? ನೀ ಏನ್ ಮಾತಾಡ್ತಿದ್ಯೋ ನಂಗೆ ಅರ್ಥ ಆಗ್ಲಿಲ್ಲ. ಓಕೆನಾ, ಡನ್ನ ತೆಗಿಲ್ಲ? ಹಿಂಗೆ ಬರ್ತೀಯಾ? Come, let's go. Come, let's go, baby. Baby dance. Let's go, baby. Let's go, baby. Let's go. Dance ಮಾಡ್ಬೇಕು. ಬರಲ್ಲ ನಂಗೆ. ಇವಾಗ ನೋಡಿ ಮಾಡಿಸ್ತೀನಿ. ನೀನ್ ತಾಕತ್ತಿದ್ರೆ, ನೀನ್ ನಿಜವಾಗ್ಲೂ ಅವ್ರಿಗೆ ಅಕ್ಕನೇ ಆಗಿದ್ರೆ ಒಂದ್ ಡ್ಯಾನ್ಸ್ ಮಾಡ್ಸು. ಒಂದ್ಸಲ ಬಾ ಅಮ್ಮ, ಒಂದ್ಸಲ ಡ್ಯಾನ್ಸ್ ಮಾಡು ಅಮ್ಮ, ನನ್ ಜೊತೆ ಮಾಡು. ತನು ಬಾರೆ ಡ್ಯಾನ್ಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕಾಶಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದ್ಬಿಟ್ಟು ಕಾಶಿ ವಾರಣಾಸಿಯಲ್ಲಿ ಇದ್ದೀವಿ. ಇವಾಗ ಅಂದರೆ ಇವತ್ತು ನಾವು ಫಸ್ಟ್ ಪ್ಲ್ಯಾನ್ ಮಾಡಿರೋದು ಅಯೋಧ್ಯೆಗೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ನಮಗೆ ಇಲ್ಲಿಂದ 10 o'clock ಟ್ರೈನ್ ಇದೆ. ಆಲ್ಮೋಸ್ಟ್ ಎಲ್ಲಾನು ಟ್ರೈನ್ಸೇ ಬುಕ್ ಮಾಡಿರೋದು ನಾವು. ಸೊ ಹಾಗಾಗಿ ಏನು ವಾರಣಾಸಿಯಿಂದ 10 ಗಂಟೆಗೆ ನಮಗೆ ಅಯೋಧ್ಯೆಗೆ ಟ್ರೈನ್ ಇದೆ. ಅಯೋಧ್ಯೆ ತುಂಬ ದೂರ ಅಂತ ಅನ್ಕೋಬೋದು. ತುಂಬ ದೂರ ಏನಿಲ್ಲ, ಏನು ಅಪ್ರಾಕ್ಸಿಮೇಟ್ ಒಂದು 260 kilometers ಇದೆ. ಸೊ ಹಾಗಾಗಿಬಿಟ್ಟು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟು ದೂರ ಬಂದ್ಬಿಟ್ಟು ಅಲ್ಲಿ ಹೋಗ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಅದಕ್ಕೇ ಪ್ಲ್ಯಾನ್ ಮಾಡ್ಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ನಾನು ನಿಮಗೆ ಅಯೋಧ್ಯೆ ತೋರಿಸ್ತೀನಿ ಗೈಸ್. ಸೊ ಗಾಡಿ ಸ್ಟಾರ್ಟ್ ಆಯಿತು. ಇವರು ನಮಗೆ ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತಾರೆ. ಸೊ ಇವರು ನಮಗೆ ಇಲ್ಲಿಂದ ಚಾರ್ಜ್ ಮಾಡೋದು 120 rupees ಏನೋ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಇರೋ ಹೋಟೆಲಿಂದ 1-2 kilometers ಏನೋ ಇದೆ ಅಪ್ರಾಕ್ಸಿಮೇಟು. ಬಟ್ ಇಲ್ಲೆಲ್ಲ ಅಷ್ಟಕ್ಕಷ್ಟೇ ಗಾಯ್ಸ್, ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಹೋಟೆಲ್ಸ್ ಎಲ್ಲ. ಬಟ್ ಓಕೆ, ನಾಟ್ ಬ್ಯಾಡ್. ನಾವೇನು ಇಲ್ಲಿ ಸ್ಟೇ ಏನಾಗ್ತಾ. ಒಂದೇ ಆಟೋದಲ್ಲಿ ಹೋಗೋಣ ಸುಮ್ಮನೆ. ಅದಕ್ಕೆ ಮತ್ತೆ ಇದಕ್ಕೆ 150 ರೂಪಾಯಿ ಕೊಟ್ಟು ಮತ್ತೆ ಇನ್ನೂ ಒಂದು ಆಟೋಗೆ 150 ರೂಪಾಯಿ ಕೊಡ್ಬೇಕು. ಮುಂದೆ ಒಬ್ರು ಕುತ್ಕೋಬಹುದು. ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಯಾರಾದ್ರೂ ಒಬ್ರು. ತನ್ನು ಎದ್ದು ನೀನು. ಕೂತ್ಕೋ ಅಪ್ಪ. ಅಲ್ಲಿ ಮುಂದೆ ಆಗಲ್ವಾ ನಿಮ್ಗೆ? ಕೂರ್ಬೋದಾ ಅವರು? ಬೈಟ್ ಸಕ್ತಾಯೇ? ಓಕೆ, ನಾನು ಹಿಂಗೆ ವಿಡಿಯೋ ಮಾಡ್ಕೊಂಡು ಹಿಂಗೆ ಇರ್ತೀನಿ. ಹುಷಾರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಮೂನೇ ಆಗ್ತಾ ಇಲ್ಲ ಗಾಡಿಗಳು. ಬರೀ ಆಟೋಸೇ ಇದೆ.
ನಾನು ಬಸ್ಗಳನ್ನೇ ನೋಡ್ಲಿಲ್ಲ, ಬರೀ ಆಟೋಗಳೇ ಕಾಣಿಸ್ತಾ ಇದೆ. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದೀವಿ. ಇದು ವಾರಣಾಸಿ ರೈಲ್ವೆ ಸ್ಟೇಷನ್. ನಮ್ಗಿದ್ದು ಕಾಶಿ ರೈಲ್ವೆ ಸ್ಟೇಷನ್ ಇಂದ, ಬಟ್ ವಾರಣಾಸಿಯಿಂದಲೂ ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ಇವಾಗ ವಾರಣಾಸಿ ರೈಲ್ವೆ ಸ್ಟೇಷನ್ಗೆ ಬಂದಿದೀವಿ. ಅಲ್ಲಿಂದನೇ ಹತ್ಕೊಳ್ತೀವಿ. ಇದು ಬಂದ್ಬಿಟ್ಟು ವಾರಣಾಸಿ ರೈಲ್ವೆ ಸ್ಟೇಷನ್. ನೋಡಿ ಎಷ್ಟು ದೊಡ್ಡದಿದೆ. ಇದು ರೈಲ್ವೆ ಸ್ಟೇಷನ್ ತರ ಕಾಣಿಸ್ತಾ ಇದೆ. ನನಗಂತೂ ಟೆಂಪಲ್ ತರ ಕಾಣಿಸ್ತಾ ಇದೆಯಪ್ಪ. ಬಟ್ ರೈಲ್ವೆ ಸ್ಟೇಷನ್ ಅಂತೆ ಅಲ್ಲ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಅಥವಾ ಯಾವ್ದಾದ್ರು ಜಾತ್ರೆಗೆ ಬಂದಿದ್ದೀನ ನಂಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಓ ಮೈ ಗಾಡ್, ಸೀರಿಯಸ್ಲಿ ನಮ್ ಬ್ಯಾಂಗ್ಳೂರಲ್ಲೂ ನಾನು ಇಷ್ಟೊಂದು ಜನ ನೋಡಿಲ್ಲಪ್ಪ. ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಥ್ಯಾಂಕ್ ಗಾಡ್ ಬುಕ್ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಏನಿದಿಷ್ಟು ಕ್ರೌಡ್ ಇದೆ? ಎಲ್ಲೋಗ್ತಾ ಇದಾರೆ ಎಲ್ರು ಇವರು? ಮೇಲೆ ಚಿಕ್ಕಮ್ಮ ಹೋಗಿ ಎಲ್ಲರೂ ಹೋಗಿ. ಹೋಗಪ್ಪ. ಎಷ್ಟು ಹಾಟ್ ಇದೆ ಅಂದ್ರೆ ಡ್ರೈ ಹೇರ್ ಇದೆ. ಸೀರಿಯಸ್ಲಿ ಹೊಡಿತಿದೆ ಅಂದ್ರೆ ಹಾಟ್ ಹೇರ್ ಕಾಂಟ್ ಇವನ್ ಇಮ್ಯಾಜಿನ್. ಅಂಡ್ ದ ಟೆಂಪರೇಚರ್ ಇಸ್ 47+. ಗೈಸ್ ಎಲ್ಲರಿಗೂ ಒಂದೊಂದು ಹತ್ರ ಬಿದ್ದಿದೆ. ಸೊ ಐ ಕಾಂಟ್ ಡೂ ಎನಿಥಿಂಗ್. ನಂದು S9 ಅಲ್ಲಿ ಬಿದ್ದಿದೆ. ಆ್ಯಂಡ್ ನನ್ನ ಅಪ್ಪ ಅಮ್ಮಂದೆಲ್ಲ ಬಂದ್ಬಿಟ್ಟು S4, S1, S2 ನಲ್ಲಿ ಬಿದ್ದಿದೆ. ಸೊ ಸೀರಿಯಸ್ಲಿ ಐ ಆಮ್ ಫೆಡ್ ಅಪ್. ಆ್ಯಂಡ್ ಇಷ್ಟೊಂದು ಸ್ವೆಟ್ ಬೇರೆ ಆಗ್ತಾ ಇದೆ, ಇರಿಟೇಷನ್ ಬೇರೆ ಆಗ್ತಾ ಇದೆ. ಸೊ ಒನ್ಸ್ ಐ ಗೋ ಟು ಅಯೋಧ್ಯ ಐ ಕಂಟಿನ್ಯೂ ದ ವ್ಲಾಗ್. ಬೈ ಗೈಸ್. ಫೈನಲಿ ರಾಮನ ಜನ್ಮಭೂಮಿಗೆ ಕಾಲಿಟ್ಟಿದ್ದಾಗಿದೆ. ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಲೆಟ್ಸ್ ಗೋ. ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಎಷ್ಟೊತ್ತಾಗತ್ತೆ, ಹೇಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಸೊ ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡಿದೀವಿ, ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅಲ್ಲಿ. ಈಗ ಹಾಗೆ ಹೋಗ್ಬಿಟ್ಟು ಇಲ್ಲಿಂದ ಅಂದ್ರೆ ಅಯೋಧ್ಯ ಧಾಮ್ ಜಂಕ್ಷನ್ ಮತ್ತೆ ಅಯೋಧ್ಯ ಕ್ಯಾಂಟ್ ಅಂತ ಇದೆ. ಅಯೋಧ್ಯ ಕ್ಯಾಂಟ್ ಇಂದು ಹಿಂದಿನ ಹೆಸರು ಬಂದ್ಬಿಟ್ಟು ಫರೀಜಾಬಾದ್ ಅಂತ ಹೇಳ್ಬಿಟ್ಟು, ಅದನ್ನ ಇವಾಗ ಅಯೋಧ್ಯ ಕ್ಯಾಂಟ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಹೊಸದಾಗಿ. ಸೊ ಇವಾಗ ಹೋಗೋಣ ಬನ್ನಿ. ನಾವ್ ಇಳ್ಕೊಂಡಿರೋದು ಅಯೋಧ್ಯ ಧಾಮ್ ಜಂಕ್ಷನ್ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಂಕ್ಷನ್ ಇಂದ ಮೇಲ್ಗಡೆ ಬಂದಿದ ತಕ್ಷಣನೇ ಸೊ ಇಲ್ಲಿ ನಿಮ್ಗೆ ವೇಟಿಂಗ್ ಹಾಲ್ ಇದೆ, ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ಇಲ್ಲಿ ಬಂದು ಕುತ್ಕೋಬಹುದು, ಟಯರ್ಡ್ ಆಗಿದ್ರೆ. ಆ ಥರ ಫೆಸಿಲಿಟಿ ಕೂಡ ಎಲ್ಲ ಮಾಡಿದ್ದಾರೆ. ಸೊ ಹಾಗೆ ಹೋದ್ರೆ ಅಲ್ಲಿ ಎಕ್ಸಿಟ್ ಕಾಣಿಸ್ತಾ ಇದೆ, ಅಲ್ಲಿಂದ ಎಕ್ಸಿಟ್ ತಗೋಬೇಕು. ಕಮ್ ಎಲ್ಲಿ ಎಲ್ರು ಅಲ್ಲಿ ನಿಮ್ಗೆ ಅಲ್ಲಿ ವೇಟಿಂಗ್ ಹಾಲ್ ಇಂದ ಈ ಕಡೆ ಬರೋದಕ್ಕೆ ಎಸ್ಕಲೇಟರ್ ಇದೆ. ನೀವು ಅದನ್ನ ಯೂಸ್ ಮಾಡಿಕೊಂಡು ಸೊ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರ್ತೀರಾ. ಸೊ ಇಲ್ಲಿಂದ ನೀವು ಎಕ್ಸಿಟ್ ನ ತಗೋಬಹುದು ಗೈಸ್. ಸೊ ಇಲ್ಲಿ ನಿಮ್ಗೆ ಆಟೋಸ್ ಎಲ್ಲ ಇಲ್ಲೇ ಸಿಗತ್ತೆ. ಸೊ ಇಲ್ಲಿಂದ 1.5 ಕಿಲೋಮೀಟರ್ಸ್ ಏನೋ ಇದೆ ಅಯೋಧ್ಯಗೆ, ಲೈಕ್ ರಾಮ ಮಂದಿರಾಗೆ. ಸೊ ಆರಾಮ್ಸೆ ಹೋಗ್ಬೋದು. ಬಟ್ ನೀವೇನಾದ್ರೂ ಅಯೋಧ್ಯ ಕ್ಯಾಂಟ್ಗೆ ಹೋಗಿ ಏನಾದ್ರೂ ಇಳ್ಕೊಂಡ್ರೆ ಅಲ್ಲಿಂದ 15 ಕಿಲೋಮೀಟರ್ಸ್ ಇದೆ, ತುಂಬಾ ದೂರ ಆಗುತ್ತೆ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಅಯೋಧ್ಯ ಧಾಮ್ ಜಂಕ್ಷನ್ ಅಲ್ಲಿ ಇಳ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಎಲ್ಲರೂ ಟಯರ್ಡ್ ಆಗಿದ್ರು, ಸೊ ಹಾಗಾಗಿ ಎಲ್ಲರೂ ಟೀ ಕುಡಿಯೋದಕ್ಕಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ವಿ. ಇಲ್ಲೊಂದು ಸ್ಟಾಲ್ ಇದೆ. ಈ ಸ್ಟಾಲ್ ಅಲ್ಲಿ ಬಂದ್ಬಿಟ್ಟು ನಾವು ಟೀ ಮತ್ತೆ ಎರಡನ್ನೂ ಆರ್ಡರ್ ಮಾಡ್ಕೊಂಡಿದೀವಿ. ಸೊ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ.
ನೀವು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದ್ರೆ ಸೊ ಅಲ್ಲೇನೆ ಹಾಕಿರ್ತಾರೆ ವೇ ಶ್ರೀ ರಾಮ್ ಮಂದಿರ್ ಮುಖ್ಯ ಮಾರ್ಗ ಅಂತ ಹೇಳ್ಬಿಟ್ಟು ಆರ್ ಎಲ್ಸ್ ಇಂಗ್ಲಿಷ್ ವೇ ಟು ಶ್ರೀ ರಾಮ್ ಮಂದಿರ್ ಮೇನ್ ರೂಟ್ ಅಂತ ಬಿಟ್ಟು ನೀವು ಅಲ್ಲೇ ನೋಡ್ಬೋದು. 1 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ವಾಕ್ ಮಾಡೋರು ಇಲ್ಲ ನನಗೆ ವಾಕ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಅವರು ಆಟೋ ಕೂಡ ತಗೊಂಡ್ಬಿಟ್ಟು ಹೋಗ್ಬೋದು. ಸೊ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ. ಸೊ ನಾವು ಆಟೋ ರೆಂಟ್ ಮಾಡ್ಕೊಂಡ್ವಿ. ಒಂದು ಆಟೋದಲ್ಲಿ ಹೇಳಿದ್ರು ಒಂದು ಆಟೋಗೆ 100 ರುಪೀಸ್ ಅಂತ ಹೇಳಿದ್ರು. ನಾವು ಆಲ್ರೆಡಿ 9 ಮೆಂಬರ್ಸ್ ಇರೋದ್ರಿಂದ 2 ಆಟೋ ಅಂತ ಕೇಳಿದ್ರು. ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಒಂದು ಆಟೋಗೆ 100 ರುಪೀಸ್ ಕೊಡಿ ಎಲ್ರಿಗೂ ಎಲ್ಲಾರ್ಗು ಸೇರಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಒಪ್ಕೊಂಡು ಒಂದೇ ಆಟೋದಲ್ಲಿ ಹೋಗ್ತಾ ಇದೀವಿ. ಸೊ ಇಲ್ಲೂ ಕೂಡ ಟ್ರಾಫಿಕ್ ಇದೆ. ಲೋಕಲ್ ಅಂಗಡಿಗಳನ್ನ ತೋರಿಸ್ತೀವಿ. ಗೈಸ್ ಫೈನಲಿ ರಾಮ ಮಂದಿರ ಹತ್ರ ಬಂದ್ವಿ. ಸೊ ಎಂಟ್ರಿ ಆಗಬೇಕು. ಬಟ್ ಎಂಟ್ರಿ ಆದ್ಮೇಲೆ ಏನಂದ್ರೆ ಮೊಬೈಲ್ ಅಲೋ ಇಲ್ಲ ಒಳಗಡೆ. ಸೊ ಲಾಕರ್ ರೂಮಲ್ಲಿ ಇಡಿಸ್ತಾರೆ ಅನ್ಸುತ್ತೆ. ಸೊ ಒಳಗಡೆ ಹೋಗಿ ಬಂದಿ ಆದ್ಮೇಲೆ ಅಲ್ಲಿ ಸ್ಟಾರ್ಟ್ ದ ವಿಡಿಯೋ ಅಗೇನ್. ಸೊ ಸೊ ಲಾಕರ್ ಅಲ್ಲಿ ಏನೇನು ನಿಮ್ದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದೆ ಎಲ್ಲಾನು ಇಲ್ಲಿ ಇಟ್ಬಿಟ್ಟು ಹೋಗ್ಬೇಕು ನಾವು. ಸೊ ಎಲ್ಲಿದೆ ಲಾಕರ್ ಹುಡುಕ್ಬೇಕು ಇವಾಗ. ಲಾಕರ್ ಎಲ್ಲಿದೆ? ಲಾಕರ್ ಇದಾವೆ ಬಾಯ್. ಅಲ್ಲಿವರೆಗೂ ಹೋಗ್ಬೋದು ಮೊಬೈಲ್ ಇಟ್ಕೊಂಡು. ಬಟ್ ಅಲ್ಲಿ ಆದ್ಮೇಲೆ ಇಟ್ಕೊಳ್ಳೋಂಗಿಲ್ಲ ಅನ್ಸುತ್ತೆ. ಸೊ ಅಲ್ಲಿ ಯಾರಾದ್ರೂ ಕೇಳೋವರೆಗೂ ವಿಡಿಯೋ ಮಾಡೋದು, ಆಮೇಲೆ ಲಾಕರ್ ಅಲ್ಲಿ ಇಡೋದು. ಸೊ ಇವಾಗ ಕ್ಯೂನಲ್ಲಿ ಹೋಗ್ತಾ ಇದೀವಿ. ಬಟ್ ಏನ್ ಅಷ್ಟೊಂದು ರಶ್ ಇಲ್ಲ. ಬಟ್ ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಅಂಡ್ ನಾನು ನಿಮ್ಗೆ ನಂದು ಬಜೆಟ್ ಎಷ್ಟಾಯ್ತು ಕಾಶಿ ಪ್ಲಸ್ ಅಯೋಧ್ಯೆ ಎರಡರಿಂದನು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಬಜೆಟ್ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಹೆಲ್ಪ್ ಆದ್ರೆ ಸೊ ನನಗೂ ಹ್ಯಾಪಿನೇ. ನೋಡಿ ಗಾಯ್ಸ್ ಹೆಂಗ್ ಬಿಸಾಕ್ ಹೋಗ್ತಾ ಇದಾರೆ. ರಾಮ್ ಮಂದಿರ ಅಂತಾರೆ, ಒಂದ್ ಸ್ವಲ್ಪನೂ ಕ್ಲೀನಿನೆಸ್ ಇಲ್ಲ. ಚೆಕ್ ಇನ್ ಆಯ್ತು. ಬಟ್ ಮೊಬೈಲ್ ಕೇಳಿಲ್ವಲ್ಲ ಇವರು. ಮೇ ಬಿ ನನಗೆ ಇಸ್ಕೊಳ್ಳಲ್ಲ ಅನ್ಸುತ್ತೆ. VIP ಟ್ರೀಟ್. ಅಲ್ಲಿ ಕಾಣಿಸ್ತಾ ಇದೆಯಾ? ಎಸ್, ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಹಾಯ್ ರಮೇಶ್. ಹಾಯ್ ರಂಜಿತ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮನ ಬಂಟ ಹನುಮ ಎಲ್ಲಿ ಅಂತ ಅಂದ್ರೆ ಇಲ್ಲೇ ಇದ್ದಾರೆ ನೋಡಿ. ರಾಮ ಎಲ್ಲಿರ್ತಾರೆ, ಹನುಮ ಅಲ್ಲೇ ಇರ್ಬೇಕಲ್ವಾ? ಎಸ್. ಅಪ್ಪ ಕುತ್ಕೋ ಅಲ್ಲಿ. ಅಪ್ಪ ಬೇಡ, ಬಾಯಿ ಕಡೆ ಕಚ್ಗಿಚ್ಬಿಟ್ರೆ ಆಮೇಲೆ ಕಷ್ಟ. ಕಮ್. ಜೈ ಶ್ರೀರಾಮ್ ಹೇಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವಾಗ ನಾವು ಸ್ಲಿಪ್ಪರ್ನ ಇಟ್ಬಿಟ್ಟು ಅಲ್ಲಿ ಆ ಕಡೆ ನೀವಲ್ಲಿ ನೋಡ್ಬೋದು, ಅಲ್ಲಿ ಲಾಕರ್ ಇದೆ. ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನಿದೆ ಅದೆಲ್ಲಾನು ಇಟ್ಬಿಟ್ಟು ಹೋಗ್ಬೇಕು ನಾವು. ಎಲ್ಲರೂ ಬಿಚ್ಚೋಣ ಸ್ಲಿಪ್ಪರು. ये ही बॉक्स है ना, दे दो बॉक्स साइड भैया बॉक्स बच्चा है।
अच्छा है तो हम क्या इधर ही है ना हमारा बैक साइड में ಬರ್ಬೇಕಂತ ಸ್ಲಿಪ್ಪರ್ ಎಲ್ಲ ಒಂದಕ್ಕೆ ಹಾಕಿ ಎಲ್ಲರೂ ಹಾಕಿದ್ರಾ ಎಲ್ರು ಹಾಕಿದ್ರಾ ಕನ್ನಡ ಹೌದು ಎಲ್ಲಿದೆ ಅವರಿಂದ ಬೆಂಗಳೂರು ಭಯ ಇದ್ದಾರೆ ಪೀಚೆ ಓಕೆ ಗೈಸ್ ಇಲ್ಲಿಂದ ಲಾಕರ್ ಮೇ ಬಿ ಮೊಬೈಲ್ನ ಲಾಕರಲ್ಲಿ ಇಡಬೇಕು ಅಂತ ಅನ್ಸತ್ತೆ, ನನಗೂ ಗೊತ್ತಿಲ್ಲ. ನೋಡೋಣ, ಐ ಡೋಂಟ್ ನೋ. ಗೈಸ್ ಇವಾಗ ಮೊಬೈಲ್ನ ಲಾಕರಲ್ಲಿ ಇಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೊಬೈಲ್ ಚಲೋ ಇಲ್ಲ, ವೆರಿ ಸ್ಯಾಡ್. ಬಟ್ ಓಕೆ, ಇದನ್ನು ಒಳ್ಳೇದೇನೆ ಒಂಥರ. ಬಟ್ ಓಕೆ, ಪ್ರಾಬ್ಲಮ್ ಇಲ್ಲ. ಮೊಬೈಲ್ ಅಲ್ಲಿ ಇಟ್ಟು ವಾಪಸ್ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬ್ಯಾಂಗ್ಳೂರಲ್ಲಿ ಹೊಸ್ಕೇರಲ್ಲಿ. ಓಕೆ ಓಕೆ, ಹ್ಯಾಪಿ ಟು ಸಿ ಯು ಹಿಯರ್. ಹಾ, ಕೈ ತೊಳ್ಕೊಳ್ಳಿ ಹೋಗಿ. ಬೇಡ ತೊಳ್ಕೊ. ಎಸ್, ಲಾಕರ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಬರ್ದಿಯಾರೆ ನೋಡಿ, ಡೆಪಾಸಿಟ್ ಆಲ್ ದ ಬಿಲಾಂಗಿಂಗ್ಸ್ ಎಕ್ಸೆಪ್ಟ್ ಮನಿ, ID, ATM, ಜ್ಯುವೆಲರಿ, ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇದ್ರೂ ಇಲ್ಲಿ ನಾವು ಡೆಪಾಸಿಟ್ ಮಾಡಬೇಕು. ಸೊ ಇವಾಗ ಡೆಪಾಸಿಟ್ ಮಾಡಿ ಮೊಬೈಲ್ನ ಇಲ್ಲೇ ಇಟ್ಟು ಹೋಗಿ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಬರ್ತೀವಿ. ಜೈ ಶ್ರೀರಾಮ್. ದಿಸ್ ಒನ್ ಇಸ್ ಗುಡ್. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಕಣ್ಣು ತುಂಬ ಬಂದ್ಬಿಡ್ತು ನೋಡಿದ ತಕ್ಷಣ. ಟಿವಿಯಲ್ಲಿ ನೋಡಿದ್ದು ಆ್ಯಂಡ್ ಇವಾಗ ನಾನು ಡೈರೆಕ್ಟಾಗೆ ನೋಡಿದ್ದು ನಂಗೊಂಥರ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅನ್ಕೊಂಡಿರ್ಲಿಲ್ಲ ಇನ್ನೂ 1 ವರ್ಷ ಆಗಿಲ್ಲ ಅಷ್ಟು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಲಿಲ್ಲ. ಅದೊಂದು ದೊಡ್ಡ ಖುಷಿ, ಎಲ್ಲರ ಜೊತೆನೂ ಬಂದಿರೋದು. ಶ್ರೀರಾಮನ್ ನೋಡಿ ಏನ್ ಅನ್ನಿಸ್ತು? ಇಷ್ಟು ದಿನ ಟಿವಿಲಿ ನೋಡ್ತಾ ಇದ್ದೆ, ಇವಾಗ ಡೈರೆಕ್ಟ್ ಆಗಿ ನೋಡಿದೆ. ಜೋರಾಗಿ ಮಾತಾಡ್ಬೇಕು. ಇನ್ನೊಂದ್ಸಲ ನೋಡಿದೆ, ಹೆಂಗ ಅನ್ನಿಸ್ತು? ನಮಗೂ ತುಂಬಾ ಖುಷಿ ಆಯ್ತು. ನಾವು ಇನ್ನೊಂದ್ಸರಿ ನೋಡ್ಬೇಕು, ಇನ್ನೊಂದ್ಸರಿ ಬರ್ಬೇಕು ಅನಿಸ್ತಾ ಇದೆ ಮನಸ್ಸಲ್ಲಿ. ಹೆಂಗ ಅನ್ನಿಸ್ತು? ಶ್ರೀರಾಮನ್ ನೋಡಿ ಹೆಂಗ ಅನ್ನಿಸ್ತು? ಸೂಪರ್ ಆಗಿತ್ತು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಇಷ್ಟ ದಿನ ಟಿವಿಲಿ ನೋಡಿದ್ರಿ, ಇವಾಗ ಡೈರೆಕ್ಟ್ ಆಗಿ ನೋಡಿದ್ರಿ. ತುಂಬಾ ಖುಷಿ ಆಯ್ತು. ಅಮ್ಮ ಹೆಂಗ ಅನ್ನಿಸ್ತಮ್ಮ ಶ್ರೀರಾಮನ್ ನೋಡಿ? ಗಾಯ್ಸ್ ಅಲ್ಲಿ ಕೋತಿಗಳು ಜಗಳ ಆಡ್ತಿದೆ, ಅದನ್ನ ನೋಡ್ತಾ ಇದ್ದಾರೆ. ಹೇಳಮ್ಮ, ಶ್ರೀರಾಮನ್ ನೋಡಿ ಹೆಂಗ ಅನ್ನಿಸ್ತು? ಅಷ್ಟೇ, ಖುಷಿ ಆಗಿಲ್ಲ. ಎಷ್ಟು ಖುಷಿ ಆಯ್ತು ಹೇಳು? ಇಷ್ಟ ಆಯ್ತಾ? ಹೆಂಗ ಅನ್ನಿಸ್ತು? ಹೌದಾ? ಅಪ್ಪಾಜಿ ಶ್ರೀರಾಮನ್ ನೋಡಿ ಹೆಂಗ ಅನ್ನಿಸ್ತು? ರಾಮನ್ ನೋಡಿ ಏನ್ ಖುಷಿ ಆಯ್ತಾ? ಅಂಕಲ್, ರಾಮನ್ ನೋಡಿ ಏನ್ ಅನ್ನಿಸ್ತು? ಖುಷಿ ಆಯ್ತಾ? ಸೊ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ, ತುಂಬಾನೇ ಇಷ್ಟ ಆಗಿದೆ. ಅಂಡ್ ಇನ್ನೊಂದೇನಂದ್ರೆ ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾನೆ ಇದೆ. ನೆಕ್ಸ್ಟ್ ಮುಂದೆ ಏನೋ ಇನ್ನೂ ದೊಡ್ಡದಾಗೇನೋ ಬರ್ಬಹುದು, ಅದನ್ನು ನೋಡಕ್ಕೆ ಬರೋಣ. ನೆಕ್ಸ್ಟ್ ಮೇ ಬಿ ಇದು 2 ವರ್ಷ 3 ವರ್ಷ ಆಗ್ಬೋದು. ಆಮೇಲೆ ಇನ್ನೊಂದ್ಸಲ ಆದ್ರೆ ಖಂಡಿತ ಇಲ್ಲಿಗೆ ಬಂದ್ಬಿಟ್ಟು ನೋಡೋಣ. ಬಟ್ ಏನ್ ಹೇಳ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಹಾಟ್ ಇದೆ ಇವಾಗ. ಟೆಂಪ್ರೇಚರ್ ಇಲ್ಲಿ ಅಯೋಧ್ಯೆಯಲ್ಲಿ 47 ಡಿಗ್ರಿ ಪ್ಲಸ್ ಇದೆ. ನಾನು ಹೇಳೋದೇನಂದ್ರೆ ಈ ತರ ಸಮ್ಮರ್ ಸೀಸನ್ ಅಲ್ಲಿ ಯಾರು ಬರಕ್ ಹೋಗ್ಬೇಡಿ, ತುಂಬಾ ಕಷ್ಟ ಆಗತ್ತೆ. ಅಂದ್ರೆ ನಮಗೆ ಬ್ಯಾಂಗ್ಳೂರ್ ವೆದರ್ ಸೆಟ್ ಆಗಿರೋದ್ರಿಂದ ನಮ್ಗೆ ಇಲ್ಲಿನ ವೆದರ್ ಸ್ವಲ್ಪ ಹಿಂಸೆ ಆಗತ್ತೆ, ಯಾಕಂದ್ರೆ ಸ್ಕಿನ್ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗತ್ತೆ. ಸೊ ನೀವೇನಾದ್ರೂ ಟ್ರೈ ಮಾಡಬೇಕು ಅಂತ ಅಂದ್ರೆ, ಬರಬೇಕು ಅಯೋಧ್ಯೆಗೆ ಅಂತ ಅಂದ್ರೆ, ನೀವು ಲೈಕ್ ಸ್ವಲ್ಪ ವಿಂಟರ್ ಸೀಸನ್ ಅಲ್ಲಿ ಅಥವಾ ಮಳೆ ಇವಾಗ ಸ್ಟಾರ್ಟ್ ಆಗಿದೆ ಆ ತರ ಸೀಸನ್ ಅಲ್ಲಿ ಮಾತ್ರ ಬಂದ್ರೆ ವರ್ತ್. ಓಕೆ ಗೈಸ್, ಇವತ್ತಿಗೆ ಈ ಅಯೋಧ್ಯೆ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೈ ಬೈ, ಟೇಕ್ ಕೇರ್.